ಆಕ್ಚುಲಿ ಇವತ್ತು ಗ್ರ್ಯಾಂಡ್ ಫಿನಾಲೆಯಲ್ಲಿ 3 ಜನಕ್ಕೆ ಫಸ್ಟ್ ಸೆಕೆಂಡ್ ಥರ್ಡ್ ಹಿಂಗ್ ಬಂತು. ಆದ್ರೆ ಕೆಲವರು ಹೊರಗಡೆ ಹೊರಟೋದ್ರು. ಹೊರಟೋದ್ರಲ್ಲ, ಅದ್ರಲ್ಲಿ ಒಬ್ರು ಗೆಲ್ಬೇಕಾಗಿತ್ತು. ಯಾಕೆ ಈ ರೀತಿ ಮಾಡಿದ್ರು ಅಂತ ನನ್ಗಂತೂ ಗೊತ್ತಿಲ್ಲ. ಆಕ್ಚುಲಿ ಇಬ್ರು ಹೋಗಿದ್ದು ಯಾರು ಅಂತ ಅಂದ್ರೆ, ಒಬ್ರು ಓಂ ಪ್ರಕಾಶ್ ರಾವ್ ಅವರು. ಬಿಡಿ, ಅವ್ರಿಗೇನೋ ಅಡ್ಗೆ ಮಾಡಕ್ ಬರ್ತಾ ಇರ್ಲಿಲ್ಲ, ಅದಕ್ಕೋಸ್ಕರ ಅವ್ರು ಹೋಗ್ಬೇಕಾಗಿತ್ತು, ಕಳಿಸ್ಬೇಕಾಗಿತ್ತು, ನ್ಯಾಯವಾಗಿತ್ತು. ಅವರು ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತೂ ಕೊಟ್ಟಿದ್ದಾರೆ. ಏಕೆಂದ್ರೆ ಅವರು ಈಗ ಸೀಸನ್ ಸ್ಟಾರ್ಟ್ ಆಗಿದ್ದಾಗಿಂದ ಇಲ್ಲಿವರೆಗೂ ಕೂಡ ಅವ್ರು ಏನೇ ಮಾತಾಡಿದ್ರು ಆಕ್ಚುಲಿ ಅವ್ರ ಮಾತುಗಳನ್ನ ಕೇಳೋಕೋಸ್ಕರ, ಅವ್ರು ಮಾಡ್ತಕ್ಕಂಥ ತರಲೆಗಳನ್ನ ನೋಡೋಕೋಸ್ಕರನೇ ತುಂಬಾ ಅಂದ್ರೆ ತುಂಬಾ ಜನ ಇದ್ರು. ಅದರಲ್ಲಿ ಎರಡು ಮಾತಿಲ್ಲ, ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತೂ ಓಂ ಪ್ರಕಾಶ್ ರಾವ್ ಕೊಟ್ಟಿದ್ದಾರೆ. ಎಸ್, ಅವ್ರನ್ನ ಕಳಿಸಿದ್ದಾರೆ, ಓಕೆ. ಆದ್ರೆ ಇನ್ನೊಬ್ರು ಇರ್ಬೇಕಾಗಿತ್ತು. ಅವರು ಯಾರು ಅಂತ ಹೇಳ್ತೀನಿ. ಓಕೆ, ಇವತ್ತು 3 ಜನ ಅಂದ್ರೆ ಫಸ್ಟ್ ಸೆಕೆಂಡ್ ಥರ್ಡ್ ಅಂದ್ರೆ ವಿನ್ನರ್ ಆಗಿದ್ದು ನಮ್ಮ ಸೂರಜ್ ಯಾರು ಅಂತ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು. ಅದು ಬೇರೆ ಯಾರು ಅಲ್ಲ, ಬಿಗ್ ಬಾಸ್ ನಲ್ಲಿ ಆಕ್ಚುಲಿ ಬಂದಿದ್ರಲ್ಲ, ಕಳೆದ ಸೀಸನ್ 12ರಲ್ಲಿ ಬಂದಿದ್ರಲ್ಲ ಆ ಸೂರಜ್. ಹಾಗೆ ಇನ್ನು ಸೆಕೆಂಡ್ ಬಂದಿದ್ದು ಆಕ್ಚುಲಿ ನಮ್ಮ ಭವಿಷ್. ಎಸ್, ಭವಿಷ್ ಅವರು. ಇವರು ಕೂಡ ಸೀರಿಯಲ್ ಅಲ್ಲಿ ಆಕ್ಚುಲಿ ಗಂಧದ ಗುಡಿ ಸೀರಿಯಲ್ ಅಲ್ಲಿ ನಾಯಕ ನಟನಾಗಿ ಅಭಿನಯವನ್ನ ಮಾಡ್ತಾ ಇದ್ದಾರೆ. ಇನ್ನು 3ನೇದಾಗಿ ಮೇಘಾ ಅವರು ಆಕ್ಚುಲಿ ಥರ್ಡ್ ಬರ್ತಾರೆ. ಆಕ್ಚುಲಿ ಇವರು ಕೊನೆಯದಾಗಿ ಡಿಸ್ ಮಾಡಿದ್ದು ಅಂದ್ರೆ ಏನು, ಗ್ರ್ಯಾಂಡ್ ಫಿನಾಲೆಗೆ ಡಿಸ್ ಮಾಡಿದ್ದು, ಅದರಲ್ಲೇ ಒಂದ್ ಸ್ವಲ್ಪ ಸಪ್ಪೆ ಇತ್ತು. ಮೇಘಾ ಅವ್ರು ಮಾಡಿದ್ದು ಏನಿಲ್ಲ, ಬರೀ ಸ್ವೀಟು, ಅದ್ರ ಮೇಲೆ 2 ಬಿಸ್ಕೆಟ್ ಇಟ್ಬಿಟ್ಟು ಇದು ಸ್ವೀಟ್ ಡಿಶ್ ಅಂದ್ಬಿಟ್ಟು ಅದು ಕೊಟ್ಟಿದ್ರು. ಆಕ್ಚುಲಿ ನನ್ಗೆ ಅವಾಗ ಅನಿಸ್ತು, ಓಕೆ, ಇವರು ಗೆಲ್ಲೋದಕ್ಕೆ ಚಾನ್ಸ್ಗಳಿಲ್ಲ ಅಂತ ಅನಿಸ್ತು. ಓಕೆ, ಇದಾದ ನಂತರ ಆಕ್ಚುಲಿ ಇವರು ಬಿರಿಯಾನಿಯನ್ನ ಮಾಡಿದ್ರು, ಭವಿಷ್ ಅವರು. ಎಸ್, ಬಿರಿಯಾನಿ ಮಾಡಿದ್ರು. ಅದಾದ್ಮೇಲೆ ಒಂದು ಎಳ್ನೀರ್ ಸ್ವೀಟ್ ಅನ್ನ ಮಾಡಿದ್ರು. ಅವು ಚೆನ್ನಾಗಿತ್ತು ಅಂತ ಹೇಳಿದ್ರು. ಆದ್ರೆ ಡಿಫ್ರೆಂಟ್ ಆಗಿ ಮಾಡಿದ್ದು ಆಕ್ಚುಲಿ ಕೇಕ್ ಅನ್ನ ನಮ್ಮ ಸೂರಜ್ ಅವರು. ಅದು ನೋಡೋಕ್ಕೂ ಚೆನ್ನಾಗಿತ್ತು, ತಿನ್ನೋಕ್ಕೂ ಚೆನ್ನಾಗಿತ್ತು. ಅದಕ್ಕೆ ಆಲ್ಮೋಸ್ಟ್ ಅವ್ರು ಗೆಲ್ಸಿದ್ದಾರೆ ಅಂತ ಅನ್ಸುತ್ತೆ. ಆಮೇಲೆ ಇನ್ನೊಂದು, ಯಾರು ಬೇಕಾದ್ರೂ ಹೇಳ್ತಾ ಇದ್ರು ಈ ಸಾರಿ ಪಕ್ಕ ಗೆಲ್ತಕ್ಕಂಥದ್ದು ನಮ್ಮ ಸೂರಜ್ಜೆ ಅಂತ. ಯಾಕೆಂದ್ರೆ ಅವರು ಈಗಾಗಲೇ ಕ್ಯಾಂಟೀನ್ ಅನ್ನ ಇಟ್ಟಿದ್ರು. ಹಂಗಾಗಿ ಹಲವಾರು ಅಡಿಗೆಗಳನ್ನ ಅಡಿಗೆ ಮಾಡೋದು ಕಲ್ತ್ಕೊಂಡಿದ್ರು. ಬಟ್ರ್ ಇಲ್ಲದೆ ಇದ್ದಾಗಲೂ ಕೂಡ ಅವ್ರು ಅಡಿಗೆ ಮಾಡ್ತಿದ್ರು. ಹೀಗಾಗಿ ಅವರು ಅಡಿಗೆ ಮಾಡೋದನ್ನ ಕಲ್ತಿದ್ರು. ಇನ್ನು ತುಂಬಾ ಜನಕ್ಕೆ ಬರ್ತಾನೆ ಇರ್ಲಿಲ್ಲ. ಈ ಓಂ ಪ್ರಕಾಶ್ ರಾವ್ ಅವರು ಆಕ್ಚುಲಿ ಯಾವತ್ತು ಅಡಿಗೆ ಮಾಡಿದವರೇ ಅಲ್ವಂತೆ, ಅವ್ರಿಗೆ ಬರ್ತಿರ್ಲಿಲ್ಲ. ಓಕೆ, ಇವಾಗ ನಾನ್ ಕೇಳ್ತಕ್ಕಂಥ ಕ್ವಶನ್, ಇನ್ನೊಬ್ಬ ಅಡಿಗೆ ಬರ್ತಕ್ಕಂಥವಳನ್ನ ಕಳಿಸ್ಬಿಟ್ರು. ಅದೇ ನಮ್ಮ ಕರಾವಳಿ ಹುಡುಗಿ, ನಮ್ಮ ಎಸ್, ಅರ್ಥ ಆಗಿರುತ್ತೆ ಇವಾಗಲೇ ನಿಮ್ಗೆ, ರಕ್ಷಿತಾಗೆ ಆಕ್ಚುಲಿ ಅವರು ಫಸ್ಟ್ ಸೆಕೆಂಡ್ ಥರ್ಡ್ ಅಲ್ಲ, ಫೋರ್ತ್ ಕೂಡ ಬಂದಿಲ್ಲ. ಆಕ್ಚುಲಿ ಓಂ ಪ್ರಕಾಶ್ ರಾವ್ ಜೊತೆಲೆ ಅವ್ರನ್ನು ಕೂಡ ಕಳಿಸ್ಬಿಟ್ರು. ಆದ್ರೆ ಆಕೆ ಅಂತ ಕೆಟ್ಟದಾಗಿ ಏನು ಅಡಿಗೆ ಮಾಡ್ತಿರ್ಲಿಲ್ಲ. ಆ ರೀತಿ ನೋಡಿದ್ರೆ ನನಗೆ ತುಂಬಾ ಕೆಟ್ಟದಾಗಿ ಏನೂ ಇಲ್ಲ ಅಂತ ಅನ್ಸಿದ್ದು ಆಕ್ಚುಲಿ ಮೇಘಾ ಅವರ ಬದಲಾಗಿ ಆಕ್ಚುಲಿ ಇವ್ರನ್ನ ರಕ್ಷಿತಾ ಅವರನ್ನ ಆಯ್ಕೆ ಮಾಡ್ಕೋಬಹುದಾಗಿತ್ತು. ಯಾಕೇನೋ ಗೊತ್ತಿಲ್ಲ. ಅಂದ್ರೆ ಅವಳು ಆಕ್ಚುಲಿ ಗ್ರ್ಯಾಂಡ್ ಫಿನಾಲ್ ಅಲ್ಲಿ ಅಡಿಗೆ ಮಾಡಿದ್ದು ಆ ಏಡಿಗಳು, ಅಂದ್ರೆ ನಮ್ ಕಡೆ ನಳ್ಳಿ ಅಂತಾರಲ್ಲ, ಅದನ್ನ ಆಕ್ಚುಲಿ ಏಡಿ ಇಟ್ಬಿಟ್ಟು ಒಂದು ಅಡಿಗೆಯನ್ನ ಮಾಡಿದ್ಲು. ಅದೇನೋ ಅಂತ ಹೇಳ್ಕೊಳ್ಳುವಂತ ಅಡಿಗೆ ಆಗಿರ್ಲಿವನು, ಅದಕ್ಕೋಸ್ಕರ ಅವಳನ್ನ ಕಳಿಸ್ಬಿಟ್ರು. ಆದ್ರೆ ನಿಜವಾಗ್ಲೂ ಅಡಿಗೆ ಮಾಡೋದ್ರಲ್ಲಿ ತುಂಬಾ ಚೆನ್ನಾಗಿ ಒಳ್ಳೆ ಕುಕ್ ಮಾಡ್ತಾಳೆ ರಕ್ಷಿತಾ. ಮೋಸ್ಟ್ಲಿ ಅವಳನ್ನ ಇರಿಸ್ಕೋಬೇಕಾಗಿತ್ತು. ಯಾಕೆಂದ್ರೆ ಮೇಘಾ ಅವ್ರು ಹೇಳ್ತಾ ಇದ್ರು, ನಾನೇನು ಅಡಿಗೆ ಮಾಡ್ತಾ ಇರ್ಲಿಲ್ಲ, ಆಕ್ಚುಲಿ ಇಲ್ಲಿಗೆ ಬಂದ್ಮೇಲೆ ಆಕ್ಚುಲಿ ನಮ್ಮ ಮನೆಯವರೇ ಮನೇಲೇ ಕಳ್ಸಿದ್ರು, ಇನ್ ಮನೇಲಿ ಅಡಿಗೆ ಮಾಡಲ್ಲ, ಅಟ್ಲೀಸ್ಟ್ ಅಲ್ಲಾದ್ರೂ ಹೋಗಿ ಕಲ್ತ್ಕೊ ಅಂತ ಹೇಳಿದ್ರು ಅಂತ ಇಲ್ಲಿ ಮೇಘಾ ಅವ್ರು ಹೇಳಿದ್ರು. ಹಾಗಾಗಿ ಮೇಘಾ ಅವ್ರಿಗೆ ಅಂತ ಅಡಿಗೆ ಏನು ಬರ್ತಿರ್ಲಿಲ್ಲ ರಕ್ಷಿತಾಗೆ ಹೋಲಿಸ್ಕೊಂಡ್ರೆ. ಓಕೆ, ರಕ್ಷಿತಾ ಆಕ್ಚುಲಿ ಅಟ್ಲೀಸ್ಟ್ ಸೆಕೆಂಡ್ ಥರ್ಡ್ ಇರ್ಬೇಕಾಗಿತ್ತು. ಇಲ್ಲ, ಅದೇ ಬೇಜಾರಿನ ವಿಷಯ. ಇನ್ನು ಭವಿಷ್ ಆಕ್ಚುಲಿ ಈ ಲೆವೆಲ್ಗೆ ಅಡಿಗೆ ಮಾಡ್ತಾನೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಅಡಿಗೆ ಅಂತೂ ಸಖತ್ತಾಗಿ ಒಳ್ಳೆ ಟೇಸ್ಟಿಯಾಗಿ ಮಾಡ್ತಾನೆ. ಯಾಕಂದ್ರೆ ಬರೀ ಧಾರಾವಾಹಿಗಳಲ್ಲಿ ಓಕೆ, ಒಂದು ಧಾರಾವಾಹಿಲಿ ಒಳ್ಳೆ ನಾಯಕ ನಟನಾಗಿ ಮಾಡ್ತಾನೆ, ಆಕ್ಟರ್ ಅಂತ ಮಾತ್ರ ತಿಳ್ಕೊಂಡಿದ್ವಿ. ಅದ್ಬಿಟ್ಟು ಅಡುಗೆನೂ ಕೂಡ ಈ ಲೆವೆಲ್ಗೆ ಇಂಥ ಅಭಿರುಚಿ ಇದೆ ಅಂತ ನನಗಂತೂ ಗೊತ್ತಿರಲಿಲ್ಲ. ಸಖತ್ತಾಗಿ ಅಡುಗೆ ಅಂತೂ ಮಾಡ್ತಾ ಇದ್ದ. ಬಟ್ ಆ ಒಂದು ಕೈಯನ್ನು ಮೀರಿಸಿದ್ದು ಸೂರಜ್ ಅವ್ರಿಗೆ ಇವತ್ತು ಆಕ್ಚುಲಿ ವಿನ್ನರ್, ಕ್ವಾಟ್ಲೆ ಕಿಚನ್ 2 ವಿನ್ನರ್ ಅಂತ ಒಂದು ಇವಾಗ ಆಗ್ಲೇ ಒಂದು ಇದು ಬಂತು. ಜೊತೆಗೆ 3 ಲ್ಯಾಕ್ ಕೂಡ ಬಂತು. ಅವ್ರಿಗೇನು ಪ್ರಶಸ್ತಿ ಕೊಟ್ಟರು, ಅದ್ರ ಜೊತೆಗೆ 3 ಲ್ಯಾಕ್ ಬಂತು. ಸೆಕೆಂಡ್ ವಿನ್ನರ್ಗೆ ಪ್ರಶಸ್ತಿ ವಿತ್ತು 1 ಲ್ಯಾಕ್, ಅಂದ್ರೆ ಭವಿಷ್ಗೆ. ಓಕೆ, ಈಗ ನಾನು ಫಸ್ಟ್ ಸೀಸನ್ ಸೆಕೆಂಡ್ ಸೀಸನ್ ನೋಡಿದಾಗ ಫಸ್ಟ್ ಸೀಸನ್ ಸೆಕೆಂಡ್ ಸೀಸನ್ಗಿಂತ ಚೆನ್ನಾಗಿತ್ತು. ಈ ಸಾರಿ ಕ್ವಾಟ್ಲೆ ಕಿಚನ್ ಅಂತ ಹೇಳ್ಕೊಳ್ಳುವಂಥ ಒಂದು ಒಳ್ಳೆ ಶೋ ಅಂತ ನನಗೇನೋ ಅಂತ ಅನಿಸ್ಲಿಲ್ಲ. ಯಾಕೆಂದರೆ ಫಸ್ಟು ಮಾಡಿದ್ರಲ್ವಾ, ಅದು ಏನಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ ಇತ್ತು. ಯಾವ ರೀತಿ ಬರ್ಬೋದು ಪ್ರೋಗ್ರಾಮು, ನೆಕ್ಸ್ಟ್ ಏನು ಕ್ಯೂರಿಯಾಸಿಟಿ ಇತ್ತು, ನೋಡಿಸ್ಕೊಳ್ತಾ ಇತ್ತು ಫಸ್ಟ್ ಸೀಸನ್ನು. ಸೆಕೆಂಡ್ ಸೀಸನ್ನು ಈ ಕ್ವಾಟ್ಲೆಗಳು ಇದ್ರೂ ಕೂಡ ಒಂದಷ್ಟು ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ, ಒಂದಷ್ಟು ಕಾಮಿಡಿಯನ್ ಅಕ್ಕಪಕ್ಕ ಇದ್ರೂ ಕೂಡ ಅಂತ ಹೇಳ್ಕೊಳ್ಳುವಂಥ ಒಂದು ದೊಡ್ಡ ಮಟ್ಟದಲ್ಲಿ ರೀಚ್ ಆಗಲಿಲ್ಲ ನನಗೇನೋ ಅಂತ ಅನ್ನಿಸ್ತು. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ,
ಆ, ಇಲ್ಲಿ ಅಡುಗೆ ಮಾಡ್ತಾ ಇದ್ದಿದ್ದು ಆಕ್ಚುಲಿ ನಮ್ಮ ಕರ್ನಾಟಕದ ಫುಡ್ಗೆ ಜಾಸ್ತಿ ಆದ್ಯತೆನ ಕೊಡಬೇಕಾಗಿತ್ತು. ನಮ್ಮ ಉತ್ತರ ಕರ್ನಾಟಕ ಆಗಿರ್ಬೋದು ಅಥವಾ ಈ ಕರಾವಳಿ ಸೈಡ್ ಮಾಡ್ತಕ್ಕಂಥದ್ದಾಗಿರ್ಬೋದು, ಮಂಡ್ಯ ಮೈಸೂರು ಆಗಿರ್ಬೋದು, ಈ ಕಡೆ ಕೋಲಾರ ಸೈಡ್ ಮಾಡ್ತಾ ಇರ್ತಕ್ಕಂಥದ್ದಾಗಿರ್ಬೋದು, ಇದಕ್ಕೆಲ್ಲ ಸ್ವಲ್ಪ ಜಾಸ್ತಿ ಪ್ರಾಶಸ್ತ್ಯ ಕೊಡಬೇಕಾಗಿತ್ತು ಅಂತ ಅನಿಸ್ತು. ಆದರೆ ನಾವು ಫೈನಲ್ ಅಲ್ಲಿ ನೋಡಿದಾಗಲೂ ಕೂಡ ಆ, ನಮ್ಮ ಉತ್ತರ ಭಾರತದ ಅಡುಗೆಗಳಾಗಿರ್ಬೋದು, ಬೇರೆ ಬೇರೆ ಅಡುಗೆಗಳನ್ನೆಲ್ಲ ಮಾಡಿ ಏನಿದು ನಮ್ಮ ಕರ್ನಾಟಕದ ಕ್ವಾಟ್ಲೆ ಕಿಚನ ಅಥವಾ ಬೇರೆ ಆ, ಭಾರತದ ಬೇರೆ ಕಡೆ ಕ್ವಾಟ್ಲೆ ಕಿಚನ ಅನ್ನುವಂಥ ಒಂದು ಸಂಶಯನೂ ಕೂಡ ಮೂಡ್ಬಿಡ್ತು. ಹಾಗಾಗಿ ಸ್ವಲ್ಪ ಅದು ಹತ್ರ ಆಗಲಿಲ್ಲ ನಮ್ಮ ಕರ್ನಾಟಕದವ್ರಿಗೆ. ಕರ್ನಾಟಕದ ಫುಡ್ಡನ್ನ ಹೈಲೈಟ್ ಮಾಡಿದರೆ ಬೇಗ ಅದು ಒಂದು ಜನಗಳಿಗೆ ಒಂದು ಮುಟ್ತಿತ್ತು ಅಂತ ನನಗನ್ನಿಸ್ತು. ಎಸ್, ಅಂತೂ ಇಂದು ಕೊನೆಗೂ ಸೂರಜ್ ಅವರು ವಿನ್ನರ್ ಆಗಿದ್ದಾರೆ, ಅವ್ರಿಗೆ ಒಳ್ಳೇದಾಗಲಿ. ಎಸ್, ನಿಮಗೆಲ್ಲ ಇದು ಆ್ಯಕ್ಚುಲಿ ಇದು ಮುಗಿತಾ ಇದೆ. ನೆಕ್ಸ್ಟು ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ. ಆಲ್ಮೋಸ್ಟ್ ಇದು ಮುಗಿಲಿ ಬೇಗ ಮುಗಿಲಿ ಅನ್ನೋರೇ ತುಂಬ ಜನ ಇದ್ದಿದ್ದು. ಆಲ್ಮೋಸ್ಟ್ ನನಗೂ ಕೂಡ ಅದೇ ರೀತಿ ಇತ್ತು ಇದು ಮುಗಿದ್ರೆ ನೆಕ್ಸ್ಟ್ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತೆ ಅಂತ. ನಾಳೆಯಿಂದನೇ ಬಿಗ್ ಬಾಸ್ನ ಅಗ್ನಿ ಪರೀಕ್ಷೆನೂ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ನಿಮಗೆಲ್ಲ ಏನು ಅನಿಸ್ತಾ ಇದೆ ಕಮೆಂಟ್ ಮಾಡಿ.